ಅದು ತಗೊಳ್ಳಿ 3 ತಣ್ಣೆ ನೀರು. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಇಮ್ಯುನಿಟಿ ಬೂಸ್ಟ್ ಮಾಡೋ ಅಂಥ ಒಂದು ಡ್ರಿಂಕ್ನ ರೆಡಿ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಸಿಗುವಂಥ ತುಳಸಿನ 1-2-3 ಗ್ಲಾಸ್ ಅಷ್ಟು ನೀರು ಹಾಕಿ ಅದನ್ನು 1 ಗ್ಲಾಸ್ ಆಗೋಷ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದೇ ಥರ ನಾನು ಡೈಲಿ ಒಂದೊಂದು ಏನಾದರೂ ಡ್ರಿಂಕ್ನ ಮನೆಯಲ್ಲಿ ರೆಡಿ ಮಾಡ್ಕೋತಾ ಇರ್ತೀನಿ. ಅಟ್ಲೀಸ್ಟ್ ಅರಿಶಿನ ನೀರಾದರೂ ಸರಿ ಮಾರ್ನಿಂಗ್ ಟೈಮ್ ಕುಡಿಯೋವಂಥದ್ದು ಒಂದು ಒಳ್ಳೆಯ ಅಭ್ಯಾಸ. ಹಾಗೆ ಇವತ್ತು ನೀವು ಆಲ್ರೆಡಿ ನೋಡಿದ್ದೀರಾ ಟೈಟಲಲ್ಲಿ ಧಾರೆ ಮುಹೂರ್ತಕ್ಕೆ ಅಂತ ಹೇಳಿ ರೆಡಿಯಾಗಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕ್ಯೂಟಾಗಿ ರೆಡಿಯಾಗಿದ್ದಾರೆ. ನನ್ನ ಮಗಳಂತೂ ಫುಲ್ ಮುದ್ದಾಗಿ ಕಾಣಿಸ್ತಾ ಇದ್ಲು. ಹಾಗೆ ನಮ್ಮ ತಮ್ಮ ಅವರು ಕೂಡ ಎಲ್ಲ ರೆಡಿಯಾಗಿ ಹೊರಡೋಕ್ಕೆ ನಿಂತಿದ್ದೀವಿ. ನಾನು ಕೂಡ ನಂದು ಫೇವ್ರೆಟ್ ಗ್ರೀನ್ ಕಲರ್ ಸಿಲ್ಕ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಅದಕ್ಕೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಇರೋವಂಥದ್ದು ತುಂಬಾ ಗ್ರ್ಯಾಂಡಾಗಿ ಲುಕ್ಕಾಗಿ ಕಾಣಿಸ್ತಾ ಇತ್ತು. ಇನ್ನೇನು ಮಂಟಪಕ್ಕೆ ಹೋಗೋಕ್ಕೆ ಅಂತ ಹೇಳಿ ರೆಡಿ ಆಗಿದ್ದೀವಿ. ಬನ್ನಿ, ಆಗಿದ್ದರೆ ಹೇಗಿರುತ್ತೆ ಇವತ್ತಿನ ಧಾರೆ ಮುಹೂರ್ತ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗೆ ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ, ನಾನು ಮೈಸೂರಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಜಾಸ್ತಿ ಎಲ್ಲ ತೊಗೊಂಡಿಲ್ಲ. ಧಾರೆ ಆಗ್ತಾ ಇರೋ ಅಂಥದ್ದು ನೋಡ್ತಾ ಇರ್ಬೋದು. ಇನ್ನೇನು ತಾಳಿ ಕಟ್ಟೋದಕ್ಕೆ ರೆಡಿ ಆಗಿದ್ದಾರೆ ಮದುವೆ ಹುಡುಗ. ಇನ್ನು ತಾಳಿ ಕಟ್ಟಿದ್ದೆಲ್ಲ ಆಗಿ ಬೇರೆ ಶಾಸ್ತ್ರಗಳನ್ನೆಲ್ಲ ಮಾಡ್ತಾಯಿದ್ರು. ಹಾಗೆ ನಾವು ಧಾರೆ ಉಯ್ಯೋಕ್ಕೆ ಅಂತ ಬಂದಿದ್ವಿ. ಧಾರೆ ಎಲ್ಲ ಉಯ್ದು ಒಂದಷ್ಟು ಫೋಟೋ ವಿಡಿಯೋ ಕೂಡ ತೆಕ್ಕೊಂಡಾಯಿತು. ನಮ್ಮ ಕಡೆ ಪದ್ಧತಿಯಲ್ಲಿ ಧಾರೆ ಟೈಮಲ್ಲಿ ವೈಟ್ ಕಲರ್ಗೆ ಗ್ರೀನ್ ಕಲರ್ ಬಾರ್ಡ್ರ್ ಇರೋ ಅಂಥದ್ದು ಇಲ್ಲ ರೆಡ್ ಕಲರ್ ಬಾರ್ಡ್ರ್ ಇರೋ ಅಂಥ ಸ್ಯಾರಿನ ಧಾರೆ ಟೈಮಲ್ಲಿ ಹಾಕೊಳ್ಳೋ ಅಂಥದ್ದು. ಒಬ್ಬೊಬ್ಬರು ಕಡೆ ಒಂದೊಂದು ಥರ ಇರುತ್ತೆ ಪದ್ಧತಿ ಅಲ್ವಾ. ಹಾಗೆ ನಾವು ಧಾರೆ ಎಲ್ಲ ಆದ ನಂತರ ಊಟಕ್ಕೆ ಅಂತ ಬಂದಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೇನು ಮೈಸೂರಿಗೆ ಹೊರಡಬೇಕಾಗಿತ್ತಲ್ವ, ಹಾಗಾಗಿ ಧಾರೆ ಎಲ್ಲ ಮುಗಿದಿದ ನಂತರ ಬೇರೆ ಶಾಸ್ತ್ರಗಳನ್ನೆಲ್ಲ ಮುಂದುವರಿಸ್ತಿದ್ರು. ಹಾಗೆ ಲಾಸ್ಟಲ್ಲಿ ಅರುಂಧತಿ ನಕ್ಷತ್ರ ತೋರಿಸೋದಕ್ಕೆ ಅಂತಲೂ ಕೂಡ ಕರ್ಕೊಂಡು ಬಂದಿರೋಂಥ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಇವತ್ತಿನ ಒಂದು ಚಿಕ್ಕ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್.